ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮುತ್ತು ಅವರೇ, ಅದ್ ಬೇಕು ಅಂತ ಮಾಡಿರೋ ಅವಮಾನ ಅಲ್ಲ, ಗಾಬರಿ ಗೊಂದಲದಲ್ಲಾಗಿರೋ ಅವಮಾನ. ಅದಕ್ಕೆ ಕ್ಷಮೆ ನಾನ್ ಕೇಳ್ತೀನಿ. ಕ್ಷಮಿಸಿ ಸರ್, ಗೊಂದಲ ಇದ್ರೂ 20 ವರ್ಷದ ನಿಯತ್ತಿಗೆ ಬೆಲೆ ಇಲ್ವಾ ಸರ್? ಪೊಲೀಸರನ್ನ ಕರೆಸಿ ಅವಮಾನ ಮಾಡಿಸಿದ್ರು ಸರ್. ಅಣ್ಣ, ಒಂದ್ ಮಾತು ಹೇಳ್ತೀನಿ. ಇಲ್ಲಿ ಸರಿ ಯಾರ್ದು ತಪ್ಪು ಯಾರ್ದು ಅಂತ ಚರ್ಚೆ ಮಾಡೋದಕ್ಕೆ ನಾವು ಬರ್ಲಿಲ್ಲ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಯಜಮಾನ್ರು ಅಂದಮೇಲೆ ಅವ್ರನ್ನ ದೇವ್ರ ಸಮಾನವಾಗಿ ಇಟ್ಟಿರ್ತೀರ. 20 ವರ್ಷ ಅವರಿಂದಾಗಿ ನಿಮ್ ಮನೆ ನಡೆದಿದೆ ಅಂದಮೇಲೆ ಅವ್ರು ನಿಮ್ಗೆ ತಂದೆ ಸಮಾನನೂ ಹೌದಲ್ವಾ ಅಣ್ಣ? ವಯಸ್ಸಾದ್ಮೇಲೆ ತಂದೆಗೆ ಅರಳು ಮರಳು ಅನ್ನೋದು ಸಹಜ ಅಲ್ವಾ ಅಣ್ಣ? ಮಗನಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸಿದ್ರೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಅನ್ನೋದು ನನ್ನ ಅನಿಸಿಕೆ. ಸುಮ್ಮನ ನಾನೇನೋ ನಮ್ಮ ಯಜಮಾನ್ರು ಅಂತ ಮರ್ತು ಬರ್ಬೋದು, ಆದ್ರೆ ಮಿಕ್ಕದವರು ಬರ್ಬೇಕಲ್ಲಮ್ಮ. ಅಣ್ಣ, ನಿಮ್ಮ ಹತ್ರ ಹೇಗೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳಕ್ ಬಂದಿದೀವೋ ಹಾಗೆ ಎಲ್ರ ಹತ್ರನೂ ಹೋಗಿ ನಮ್ ತಪ್ಪಿಗೆ ಕ್ಷಮೆ ಕೇಳ್ತೀವಿ. ಮುತ್ತು ಅವರೇ, ಇನ್ ಮುಂದೆ ಆ ರೀತಿ ಆಗಲ್ಲ. ಅದರ ಜವಾಬ್ದಾರಿ ನಾ ತಗೋತೀನಿ. ಹೇಳ್ರಿ, ಪಾಪ ಸಾಹೇಬ್ರೆ ಬಂದು ಮನೆ ತನಕ ಬೇಡ್ಕೊಂತವ್ರೆ. ಅನ್ನಕ್ಕೇನು, ಮಿಕ್ತವ್ರನ್ನೆಲ್ಲ ಆಮೇಲೆ ಒಪ್ಪಿಸ್ಬೋದಲ್ವಾ? ಸುಮ ಏನು ಹೊರ್ಗ್ನೋಳ? ನಮ್ಮ ಕಾಲೋನಿ ಮಗಳು ತಾನೆ. ಆ ಹುಡುಗಿ ಮುಖನೂ ಸ್ವಲ್ಪ ನೋಡ್ಬೋದಲ್ಲ? ಸರಿ, 2 ಕಾರಣಕ್ಕೆ ನಾನು ಒಪ್ಕೊಳ್ತೀನಿ. ಒಂದನೇದು, ಈ ಪುಟ್ಟ ಮನೆ ಹುಡುಗಿ ನಿಮ್ಮ ಮನೆ ಸೊಸೆ ಆಗಿರೋದು. ಇನ್ನೊಂದು, 20 ವರ್ಷದ ನಿಮ್ಮ ತಂದೆ ಅನ್ನದ ಋಣ. ಈ 2 ಕಾರಣಕ್ಕೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ ಸರ್. ಮುತ್ತು ಅವರೇ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮ್ನ ಅವರೇ. ನಾನು ನಿಜವಾಗ್ಲೂ ಅಸಾಧ್ಯ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಅಣ್ಣ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹೋಗ್ಬರ್ತೀನಿ ಅಕ್ಕ. ಬರ್ತೀವಮ್ಮ. ಅದಕ್ಕೆ ಯು ರಿಯಲಿ ವೆರಿ ಬ್ರಿಲಿಯಂಟ್. ಅದಕ್ಕೆ ನಿಮ್ಗೊಂದು ಮಾತು ಕೇಳಬೇಕಿತ್ತು. ನಿಮ್ಗೆ ಈ ತರ ಐಡಿಯಾಸ್ ಎಲ್ಲ ಹೇಗೆ ಉಳಿಯುತ್ತೆ? ಐಡಿಯಾಸ್ ಅಲ್ಲ ಜಾನು, ಸರ್ವೈವಿಂಗ್ ಸ್ಕಿಲ್ಸ್ ಅಂತಾರೆ ಇದನ್ನ. ಜಾನು, ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ತೊಂದರೆ ಆಗ್ತಿರೋದು ನಿಮ್ಮ ಅಪ್ಪನ ಕಂಪನಿಗೆ, ಅದರಲ್ಲಿ ನಿನ್ಗೂ ಶೇರ್ ಇದೆ. ನಿನ್ಗೇನು ಬೇಜಾರಾಗ್ತಿಲ್ವಾ? ಅಯ್ಯೋ ದೇವ್ರೆ, ನನ್ನ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ತಿರೋದು ನೀವು. ಅದಕ್ಕೆ ನೀವು ಅಪ್ಪಂಗೆ ಬುದ್ಧಿ ಕಲಿಸ್ತಾ ಇರೋದು ನನಗಂತೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಅದಕ್ಕೆ ಅಪ್ಪ ಇನ್ಮೇಲೆ ಫ್ಯಾಕ್ಟ್ರಿಗೆ ಬರಲ್ಲ ತಾನೆ? ನೋ ವೇ, ಬರ್ದಿರೋ ಹಾಗೆ ನಾನ್ ಮಾಡಿ. ಸೂಪರ್. ಅದಕ್ಕೆ ಹಾಗೆ ಮಾಡಿ. ಅಪ್ಪ ತಾನಾಗೆ ಬಂದು ಫ್ಯಾಕ್ಟ್ರಿಗೆ ಹೋಗಮ್ಮ ಅಂತ ರಿಕ್ವೆಸ್ಟ್ ಮಾಡ್ಬೇಕು. ಅಲ್ಲಿವರೆಗೂ ಹೋಗ್ಬೇಡಿ, ಇಲ್ಲ ಅಂದ್ರೆ ನಿಮ್ ಟ್ಯಾಲೆಂಟಿಗೆ ವ್ಯಾಲ್ಯೂನೇ ಇಲ್ದಂಗಾಗುತ್ತೆ. ರಿಕ್ವೆಸ್ಟ್? ಅವ್ರು ನನ್ನ ಹತ್ರ ಬೇಡ್ಕೋಬೇಕು, ಆಗ ನಾನು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ, ನಮಸ್ತೆ ಮೇಡಮ್, ನಾನು ವೇದಕುಮಾರ್ ಮಾತಾಡ್ತಾ ಇರೋದು ಮೇಡಮ್. ಗೊತ್ತಾಯ್ತು, ಹೇಳಿ, ಏನಾಯ್ತು? ಸಾರಿ ಮೇಡಮ್, ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಮೇಡಮ್. ನೀವು ಅಷ್ಟೊಂದು ಕಷ್ಟಪಟ್ಟು ಫ್ಯಾಕ್ಟ್ರಿ ಶಟ್ ಡೌನ್ ಆಗೋ ಥರ ಮಾಡಿದ್ರಲ್ಲ, ಆದರೆ ಆ ತೀರ್ಥ ಸರು ಮತ್ತು ಸುಮನ ಆ ಯೂನಿಯನ್ ಲೀಡರ್ ಕರೆಸಿ ಅವನ ಹತ್ರ ಮಾತಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರು ಮೇಡಮ್. ನಾಳೆಯಿಂದ ಫ್ಯಾಕ್ಟ್ರಿ ನಡೆಯುತ್ತೆ ಮೇಡಮ್. ಮುಂದೆ ಏನು ಮಾಡೋದು ಮೇಡಮ್? ನಿಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಯ್ತಲ್ಲ ಮೇಡಮ್. ಪ್ಲಾನ್ ಫೇಲ್ ಆಗಿಲ್ಲ, ಸಕ್ಸಸ್ ಆಗಿದೆ.
ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಯಾಕದ್ಕೆ ಸಡನ್ ಆಗಿ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರೆ? ಒನ್ಸ್ ಅಗೇನ್ ಆ ಇಡಿಯಟ್ ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಿದಾಳೆ. ಹೀಗೆ ಆದ್ರೆ ನನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಜಾನು. ಜಾನು, ಒಂದ್ ಕೆಲ್ಸ ಮಾಡು, ನೀನ್ ಈಗ್ಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡು. ಅದಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ರು, ಮತ್ತೆ ಹಳೆ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ಆದ್ರೆ ನಮ್ ಕಂಪ್ನಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ನೀವ್ ಈಗ್ಲೇ ಹೋಗಿ ಅದಕ್ಕೆ ಹತ್ರ ಮಾತಾಡಿ ಎಲ್ಲಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳು. ಅಕಸ್ಮಾತ್ ತೀರ್ಥ ಮತ್ತೆ ಸುಮನ ಏನಾದ್ರೂ ಫ್ಯಾಕ್ಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಾರೆ ಅಂತ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನನ್ನನ್ನ ಫ್ಯಾಕ್ಟ್ರಿ ಒಳಗಡೆ ಕಾಲಿಡೋದಕ್ಕೂ ಬಿಡೋದಿಲ್ಲ. ಹೋಗು 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 ಹೋಗು. ಅದ್ಕೆ ಅಪ್ಪ ನನ್ ಮಾತ್ ಕೇಳ್ತಾರೆ ಅಂತೀರಾ? ಆಫ್ ಕೋರ್ಸ್ ಕೇಳ್ತಾರೆ. ಅವ್ರು ಈಗಿರೋ ಕಂಡೀಷನ್ ನಲ್ಲಿ ಯಾರ್ ಮಾತ್ ಬೇಕಾದ್ರೂ ಕೇಳ್ತಾರೆ. ನೋಡು ಜಾನು, ಕಂಡೀಷನ್ಸ್ ಇಲ್ದೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ದೆ ನೀನ್ ಆಸೆ ಈಡೇರ್ಬೇಕು ಅಂತಂದ್ರೆ ಕಂಪ್ನಿ ನಾನ್ ಹ್ಯಾಂಡಲ್ ಮಾಡ್ಬೇಕು. ಹೋಗು 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 ಹೋಗು. ಸರಿ ಅದ್ಕೆ. ಏನ್ರಿ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ, ಏನ್ ಮಗ? ಫ್ಯಾಕ್ಟ್ರಿಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಪಾಪ ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ರು ಅಪ್ಪ. ಅಪ್ಪ, ಒಂದ್ಸಲ ಅದಕ್ಕೆ ಹತ್ರ ಮಾತಾಡ್ತೀರಾ? ಅದಕ್ಕೆಗಿರೋ ಟ್ಯಾಲೆಂಟ್ಗೆ, ಪ್ಯಾಷನ್ಗೆ ಖಂಡಿತ ಫ್ಯಾಕ್ಟ್ರಿ ವರ್ಕರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ನಾಳೆಯಿಂದಾನೆ ಕೆಲ್ಸಕ್ಕೆ ಬರೋ ಹಾಗೆ ಕನ್ವಿನ್ಸ್ ಮಾಡ್ತಾರೆ. ಆಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ ಅಪ್ಪ. ಸಾಕು, ಸುಮ್ನಿರೆ ರೀ. ಈ ಪ್ರಾಬ್ಲಮ್ ಆಗಿರೋದು ನಿಮ್ಮಿಂದ. ನೀವು ಹೋಗಿ ವರ್ಕರ್ಸ್ ಜೊತೆ ಮಾತಾಡಿ. ಖಂಡಿತ ಅವ್ರು ನಿಮ್ಮ ಮಾತಿಗೆ ಆಗಲ್ಲ ಅಂತ ಹೇಳೋದೇ ಇಲ್ಲ. ನನಗೇನೋ ನೀವು ಹೋಗೋದೇ ಸರಿ ಅಂತ ಅನ್ಸುತ್ತೆ. ಏನಮ್ಮ ಹೇಳ್ತಿದ್ಯಾ ನೀನು? ಪ್ರಾಬ್ಲಮ್ ಆಗಿರೋದೇ ಅಪ್ಪನಿಂದ. ಅಪ್ಪ ಏನಾದ್ರೂ ಫ್ಯಾಕ್ಟ್ರಿಗೆ ಹೋದ್ರೆ ತಲೆಗೊಬ್ಬೊಬ್ರು ಮಾತಾಡ್ತಾರೆ. ಆಮೇಲೆ ಅಪ್ಪ ಕೋಪ ಮಾಡ್ಕೊಂಡು ಇನ್ನೇನೋ ಮಾತಾಡಿ ಎಡವಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ಏನಂತೀರಪ್ಪ? ನೀನ್ ಹೇಳೋದು ಸರಿ ಇದೆ ಕಂದ. ನಾನು ಸಾಧನನೇ ಕಳಿಸ್ತೀನಿ. ಸಾಧನಾ, ಅಪ್ಪ ಅದಕ್ಕೆ ಕರಿಬೇಕು ತಾನೆ? ನಾನೇ ಕರಿತೀನಿ ರೀ. ನಿಮ್ಮನ್ನ ಹೋಗಿ ಅಂದ್ರೆ ಅವಳನ್ನ ಕಳಿಸ್ತಾ ಇದ್ದೀರಾ? ಅದಕ್ಕೆ ಬೇಗ ಬನ್ನಿ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಕಣೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲ್ತ್ಕೋ. ಏನಾದ್ರೂ ಮಾಡ್ಕೊಳ್ಳಿ. ಸಾಧನಾ, ಮಾವ, ಬಾಮ್ಮ ಇಲ್ಲಿ ನೋಡಮ್ಮ. ನನ್ನ ಮರುಗುಳಿ ತಂದಿಂದನೋ ಅಥವಾ ನನ್ನ ದುಡುಗಿನಿಂದನೋ ಏನೋ ತಪ್ಪಾಗೋಗಿದೆ. ಯಾವತ್ತೂ ಹಿಂತಿರುಗಿ ಮಾತಾಡ್ದಲೇ ಇರುವಂತ ಆ ಲೇಬರ್ ಯೂನಿಯನ್ ಲೀಡರು ನನಗೆ ಹಿಂತಿರುಗಿ ಮಾತಾಡಿದ್ದಾನೆ. ಅಷ್ಟೇ ಅಲ್ಲ, ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಗೊತ್ತಿಲ್ಲ ತಾಯಿ. ದಯವಿಟ್ಟು ಕಾಂಪ್ರಮೈಸ್ ಮಾಡಿ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿ ಬಾಗಿಲು ಹಾಕಬಾರ್ದು. ಆ ರೀತಿ ನೋಡ್ಕೋಕಂದ. ಇಲ್ಲ ಮಾವ, ಅದಾಗಲ್ಲ. ಯಾಕಪ್ಪ? ಮಾವ, ನಿಮ್ಗೆ ಅವ್ರ ಮೇಲೆ ನಂಬಿಕೆ ಉಳ್ದಿಲ್ವಲ್ಲ, ಅದಕ್ಕೆ ಅವ್ರು ಯಾರು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಸಾಲದಕ್ಕೆ ನಿಮ್ಗೆ ನನ್ ಮೇಲೆ ನಂಬಿಕೆ ಉಳ್ದಿಲ್ಲ. ನಾನ್ ದುಡ್ಡು ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಮಾವ, ನನ್ ಮನ್ಸಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಸಾಧನ, ನನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನು ಈ ಫ್ಯಾಕ್ಟ್ರಿ ಮಾಡಿರೋದು ನನ್ನ ಮಕ್ಕಳು, ನನ್ನ ಸೊಸೆಯರು, ನನ್ನ ಮೊಮ್ಮಕ್ಕಳು ಹಾಯವಾಗಿರ್ಲಿ ಇರೋದಕ್ಕೋಸ್ಕರ. ನೀವೆಲ್ಲ ಖರ್ಚನ್ನ ಸ್ವಲ್ಪ ತಡೆದು ಮಾಡಲಿ ಅಂತ ಕಣಮ್ಮ. ನಾನೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ತಾಯಿ. ಇನ್ಮೇಲಿಂದ ನಾನು ಆ ಫ್ಯಾಕ್ಟ್ರಿಗೆ ಕಾಲ ಅಷ್ಟೇ ಅಲ್ಲ, ನಿನ್ನೂ ಲೆಕ್ಕ ಕೇಳಲ್ಲಮ್ಮ. ನೀನ್ ಕೈ ಮುಗಿತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡು. ಇದೇ ಮಾವ ನನಗೂ ಬೇಕಾಗಿರೋದು. ಯಾಕಮ್ಮ ಇಷ್ಟು ಬೇಡ್ಕೊಂಡ್ರು, ಕೈ ಮುಗಿದು ಬೇಡ್ಕೊಂಡ್ರು ನಿನ್ಗೆ ಸಮಾಧಾನ ಆಗ್ಲಿಲ್ವಾ? ನನ್ನ ಮೇಲೆ ಜಿದ್ ಸಾಧಿಸ್ತಾ ಇದೆಯಾ? ಅಯ್ಯೋ, ಜಿದ್ದಲ್ಲ ಮಾವ, ಮತ್ತೆ ನಿಮ್ ಮನ್ಸಿಗೆ ನೋವಾಗದೇ ಇರ್ಲಿ ಅನ್ನೋ ಕಾರಣಕ್ಕಷ್ಟೇ. ಮಾವ, ನೀವ್ ನನ್ನ ಹತ್ರ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡ್ಬೇಕು. ನೀವ್ ಕಾಲಲ್ಲಿ ತೋರಿಸಿದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಆದ್ರೆ ಒಂದ್ ರಿಕ್ವೆಸ್ಟ್ ಮಾವ, ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ, ನಂಬಿಕೆ ಇಡಿ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಕಂದ, ಮತ್ತೆ ಪದೇ ಪದೇ ನನ್ನ ಬಾಯಿಗೆ ಯಾಕೆ ಮಾತಾಡಿಸ್ತೀಯಾ? ನೋಡ್ತೀರಿ ಮಾವ, ಯಾರ್ ಕೆಲ್ಸಕ್ ಬರಲ್ಲ ಅಂತ ಹೇಳಿದ್ರೋ ನಾಳೆಯಿಂದ ಅವರೇ ಕೆಲ್ಸಕ್ ಬರ್ಬೇಕು. ಹಾಗ್ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಈಗ್ಲೇ ಬೋರ್ಡ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ.
ನಿಮ್ ಪರವಾಗಿ ಎಲ್ಲರ ಹತ್ರನೂ ನಾನು ಅಪಾಲಜಿ ಕೇಳ್ತೀನಿ. ವೆರಿ ಗುಡ್ ಅಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾವ. ಸಾಧನ ಈಗ ಯಾಕೆ ಹೋಗ್ತೀಯಾ? ಬೆಳಗ್ಗೆ ಹೋದ್ರಾಯ್ತು. ಅದು ಒಳ್ಳೆ ಕೆಲಸ ಮಾಡೋದಕ್ಕೆ ಹಗಲು ರಾತ್ರಿ ಎಲ್ಲ ಒಂದೇ. ಮೊದಲು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಸುಮ್ಮನಿರು. ಅವಳು ಹೋಗ್ಬಿಟ್ಟು ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀನು ಹೋಗ್ಬೇಕಂದ. ಗುಡ್ ಲಕ್. ಅದಕ್ಕೆ ಒಂದ್ಸಲ ಡಿಸಿಷನ್ ತಗೊಂಡ್ರೆ ಮುಗೀತು. ಅದ್ ಎಷ್ಟೇ ಕಷ್ಟ ಇರ್ಲಿ ಅದನ್ನ ಮಾಡಿ ಮುಗಿಸ್ತಾರೆ. ಅದಕ್ಕೆ ಡೆಡಿಕೇಶನ್ ಅಂತ ಹೇಳ್ತಾರೆ. ವೆರಿ ಗುಡ್, ಕರೆಕ್ಟಾಗಿ ಹೇಳ್ಬೇಕಂತ.